Some beautiful lady. ನಾವ್ ಯಾವ ಸ್ಟೇಟ್ ಅಲ್ಲಿ ಇರೋದು? Hello guys, welcome back to my channel. ತುಂಬಾ ದಿವಸ ಆಯ್ತು ವ್ಲಾಗ್ಸ್ ಮಾಡಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಿದ್ದೀನಿ. ಹೋಪ್ ಯು ಗೈಸ್ ಆಲ್ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ಫೈನ್. ಸೊ ನಿಮ್ಗೆಲ್ಲರೂ ನಿಮಗೆಲ್ಲ ನಾನು ತುಂಬ ಮಿಸ್ ಮಾಡ್ಕೊತಿದ್ದೆ. ಬಟ್ ವೆರಿ ಮಚ್ ಸಾರಿ. ವಿಡಿಯೋಸ್ ಅಥವಾ ಏನು ನಾನು ರೀಲ್ಸ್ ಆಗಲಿ ವ್ಲಾಗ್ಸ್ ಆಗಲಿ ಏನು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇಟ್ಸ್ ಆಲ್ ಬಿಕಾಸ್ ಆಲ್ ಆಫ್ ಅ ಸಡನ್ ಸ್ವಲ್ಪ ಚೇಂಜಸ್ ಆಯಿತು ಲೈಫಲ್ಲಿ ಎಲ್ಲ. ಸೊ ಅದರಿಂದ ಐ ಕುಡಂಟ್ ಮೇಕ್ ಎನಿ ವಿಡಿಯೋಸ್. ಆ ಚೇಂಜಸಿಂದ ನಾನು ಸ್ವಲ್ಪ ಸಮಾಧಾನ ಆಗಬೇಕಿತ್ತು, ಆಮೇಲೆ ಅಡ್ಜಸ್ಟ್ ಆಗಬೇಕಿತ್ತು ಆ ಚೇಂಜಸಿಂದ. ಅದಕ್ಕೆ ಇಟ್ ಟುಕ್ ಮೀ ಆಲ್ ದಿಸ್ ಟೈಮ್. ಸೊ ಏನು ಎತ್ತ ಅಂತ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಡೀಟೇಲ್ಡಾಗಿ ಹೇಳ್ತೀನಿ. ಬಟ್ ಇವಾಗ ಸದ್ಯಕ್ಕೆ ನಾನು ಎಲ್ಲಿದ್ದೀನಿ ಅಂತ ಗೆಸ್ ಮಾಡಿ. ಎಸ್, ನಿಮಗೆ ಗೆಸ್ ಮಾಡಿರ್ಬೋದು ಪೀಪಲ್ ಹೂ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ಐ ಆಮ್ ಇನ್ UK. ಎಸ್, UKಲಿದ್ದೀನಿ, ಲಂಡನ್ನಲ್ಲಿ. ಸೊ ಇವಾಗ ಇದೆಲ್ಲ ಐ ಆಮ್ ಹಿಯರ್ ಬಿಕಾಸ್ ಆಫ್ ಮೈ ಸ್ಟಡಿ ಪರ್ಪಸ್ ಬಂದಿದ್ದೀನಿ. ಒಂದು ಸೆಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ. ಯಾಕೆ ಏನು ಸಡನ್ನಾಗಿ ಏನು ಗೊತ್ತಿಲ್ಲದೆ ಆಲ್ ಆಫ್ ಅ ಸಡನ್ ಆರಾಧ್ಯ ಜಂಪ್ ಟು ಅ ಡಿಫ್ರೆಂಟ್ ಕಂಟ್ರಿ ಅಂತ ಎಲ್ಲ. ಬಟ್ ಐ ವಿಲ್ ಗಿವ್ ಯು ಅ ಡೀಟೇಲ್ಡ್ ಇನ್ಫಾರ್ಮೇಷನ್ ಇನ್ ದ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ. ಇವಾಗ ಈ ವಿಡಿಯೋ ಏನಪ್ಪ ಅಂದರೆ, ರೈಟ್ ನೌ ಐ ಆಮ್ ಇನ್ ಸ್ಟ್ರೋಕ್ ಆನ್ ಟ್ರೆಂಟ್ ಅಂತ ಲಂಡನಲ್ಲಿ. ಇವತ್ತು ಇಟ್ಸ್ ಟುಡೇ ಇಸ್ 6th of Feb. ನಾಳೆ 7th of Feb ಐ ಆಮ್ ಗೋಯಿಂಗ್ ಟು ಲಂಡನ್, ದ ಮೇನ್ ಸಿಟಿ ಆಫ್ ಲಂಡನ್. ಸೊ ಅದಕ್ಕೆ ವ್ಲಾಗ್ ಮಾಡೋಣ, ಸೊ ತೋರಿಸೋಣ ಹೇಗಿದೆ ಲಂಡನ್, UK. ನಾನೇನು ಮಾಡ್ತೀನಿ, ನನ್ನ ಡೈರೀಸ್ ಆಫ್ UK ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಏನು ನನಗೆ ಗೊತ್ತಿಲ್ಲ. ಬಟ್ ಏನೇನು ಕ್ಲಿಪ್ಸ್ ತೊಗೊತೀನಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಾಟ್ ಆಲ್ ವಿಲ್ ಐ ಎಕ್ಸ್ಪೀರಿಯನ್ಸ್, ಡೆಫಿನೆಟ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನಾಳೆ ಬೆಳಿಗ್ಗೆ 8:20ಗೆ ಕ್ಯಾಬ್ ಬುಕ್ ಮಾಡಿದ್ದೀವಿ. ಇಲ್ಲಿಗೆ ಬರುತ್ತೆ ಕ್ಯಾಬು. ಇಲ್ಲಿಂದ ಬಸ್ ಸ್ಟೇಷನ್ ಇಟ್ಸ್ ಅರೌಂಡ್ ವಾಕ್ ಅಂದರೆ 44-45 ಮಿನಿಟ್ಸ್ ತೋರಿಸ್ತಿತ್ತು. ಅದರಿಂದ ಸೊ ವಿ ಜಸ್ಟ್ ಬುಕ್ಡ್ ಎ ಕ್ಯಾಬ್ ಬಿಕಾಸ್ ಆ ಮಾರ್ನಿಂಗಲ್ಲಿ ಇಲ್ಲಿ ಅಲ್ಲಿ ಗೊತ್ತಲ್ಲ 10 o'clock 12 o'clock ಸನ್ಲೈಟ್ ಬರುತ್ತೆ. ಸೊ ಅದರಿಂದ ಸ್ವಲ್ಪ ಸ್ಕೇರಿ ಫೀಲ್ ಆಗ್ತಿತ್ತು, ಬೇಡ ಹೋಗೋದು ಅಂತ ಕ್ಯಾಬ್ ಬುಕ್ ಮಾಡಿದ್ದೀವಿ. ಇಲ್ಲಿಂದ ಬಸ್ ಸ್ಟೇಷನ್ಗೆ ಕ್ಯಾಬಿಂದ ಬಸ್ ಸ್ಟೇಷನ್ ಫ್ರಮ್ ಹ್ಯಾನ್ಲೆ ಅಂತ, ಸ್ಟ್ರೋಕ್ ಆನ್ ಟ್ರೆಂಟ್ ಹ್ಯಾನ್ಲೆ ಸ್ಟೇಷನ್ ಬಸ್ ಸ್ಟೇಷನಿಂದ ಲಂಡನ್ಗೆ ಬುಕ್ ಮಾಡಿದ್ದೀವಿ. ಸೊ ಬಸ್ಸಲ್ಲಿ ಹೇಗಿರುತ್ತೆ ಜರ್ನಿ, ಲಂಡನಲ್ಲಿ ನಾನು ಏನು ಮಾಡ್ತೀನಿ. ಸೊ ವಿ ಆರ್ ಪ್ಲ್ಯಾನಿಂಗ್ ಟು ಸ್ಟೇ ಫಾರ್ 2 days. ನಾಳೆ 7th and 8th of Feb 2 ದಿವಸ ಸ್ಟೇ ಮಾಡಬೇಕಂತಿದೆ. ಲಂಡನ್ಗೆ ಆ್ಯಕ್ಚುಲಿ ಹೋಗ್ತಿರೋದು ಬೇರೆ ಕೆಲಸಕ್ಕೆ ವಿಷಯದ್ದು. ಐ ಹ್ಯಾವ್ ಸಮ್ ಥಿಂಗ್ಸ್ ಟು ಡೂ ದೇರ್. ಅಲ್ಲಿ ಐ ಹ್ಯಾವ್ ಟು ಮೀಟ್ ಅ ಪರ್ಸನ್. ಸೊ ಅದರಿಂದ ಹೋಗ್ತಿರೋದು. ಬಟ್ ಅವ್ರಿಗೆ ಮೀಟ್ ಮಾಡೋ ಮುಂಚೆ ಸ್ವಲ್ಪ ಸುತ್ತಾಡೋದೆಲ್ಲ ಇದ್ದೇ ಇರುತ್ತಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಲಂಡನ್ ಟುಮಾರೋ. ನಾನು ಲಂಡನ್ ಏರ್ಪೋರ್ಟಿಂದ ಬಂದು ಏನೇನು ಅದೆಲ್ಲ ಡಿಫ್ರೆಂಟ್ ಸ್ಟೋರೀಸ್ ಇವಾಗ ಹೇಳ್ತಾ ಕೂತ್ರೆ ಜಾಸ್ತಿ ಟೈಮ್ ಬೇಕು. ಸೊ ಇವಾಗ ನಾನು ಒಂದೆರಡು ಡ್ರೆಸ್ ಪ್ಯಾಕ್ ಮಾಡ್ಕೊಂಡು ಇಟ್ಸ್ ಟೈಮ್ ಟು ಸ್ಲೀಪ್. ಇವಾಗ ಟೈಮ್ ಎಷ್ಟು ಅಂದರೆ 10 o'clock ಆಗ್ತಾ ಬಂದಿದೆ. ಇಟ್ಸ್ ಆಲ್ಮೋಸ್ಟ್ 10. ಇವಾಗ ಬ್ಯಾಗ್ ಪ್ಯಾಕ್ ಮಾಡಿ ಎಲ್ಲ ಆಗಿದೆ, ಸೆಟ್ ಮಾಡಿ ಮಲ್ಕೊಂಡು ನಾಳೆ ಬೆಳಿಗ್ಗೆನೇ ಎದ್ದು ರೆಡಿಯಾಗಿ ಲೆಟ್ಸ್ ಸಿ ಏನೇನಾಗುತ್ತೆ ಅಂತ ನೋಡೋಣ. ಸೊ ಶೆಲ್ ವಿ ಪ್ಯಾಕ್ our bags? See you guys tomorrow morning. Yay! Excited. So don't forget to watch the video till the end ತನಕ ನೋಡಿ. You guys will like it and please keep supporting me. Don't forget to watch till the end.
ಗುಡ್ ಮಾರ್ನಿಂಗ್. ಸೊ ಇವತ್ತು ನೆಕ್ಸ್ಟ್ ಡೇ. ನಾನು ಹೇಳ್ದಂಗೆ ರೆಡಿ ಆಗಿದ್ದೀನಿ. ಕ್ಯಾಬ್ 8:20ಗೆ ಬರುತ್ತೆ, ಹೊರಡಬೇಕು. ಇದು ಸೆನ್ಸಾರ್ ಲೈಟ್, ಅದರಿಂದ ಸ್ವಲ್ಪ ತಿಕ್ಲಾಡ್ದಂಗೆ ಆಡುತ್ತೆ. ಸೊ ಯಾ, ನನ್ನ ಔಟ್ಫಿಟ್, ಐ ಆಮ್ ರೆಡಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಮೈ ಡೇ. 8:20ಗೆ ನಾವು ಕ್ಯಾಬ್ ಬುಕ್ ಮಾಡಿದ್ದು ಬಂದಮೇಲೆ ನಾವು ಹತ್ತಿ ಹ್ಯಾಂಡ್ಲೆ ಬಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ವ್ಯೂ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನನ್ನ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ, ಹೌ ಬ್ಯೂಟಿಫುಲ್ ಇಸ್ ದ ವೆದರ್ ಲೈಕ್ ಮೀ ಅಂತ. ಜೋಕ್ಸ್ ಅಪಾರ್ಟ್, ಯಾ, ವೆದರ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿತ್ತು. ಇಟ್ ಈಸ್ ಜಸ್ಟ್ ಅಮೇಝಿಂಗ್ ಅಂತ ಹೇಳ್ಬೋದು. ಹಲೋ ಗೈಸ್, ಇವಾಗ ನಾವೆಲ್ಲಿದ್ದೀವಿ ಅಂದರೆ ಹ್ಯಾಂಡ್ಲೆ ಬಸ್ ಸ್ಟೇಷನ್. ಸೊ ಇವಾಗ ಬಸ್ ಸ್ಟೇಷನ್ ವೇಟಿಂಗ್ ಫಾರ್ ದ ಬಸ್ ಇನ್ನ 10-15 ಮಿನಿಟ್ಸ್ ಏನೋ ಇದೆ, ವೇಟ್ ಮಾಡಿಬಿಟ್ಟು ಹೋಗಬೇಕು. ಸೊ ಯಾ, ವೇಟಿಂಗ್ ಫಾರ್ ದ ಬಸ್. ಸೊ ನೀವು ನೋಡ್ಬೋದು ಹೇಗೆ ಬಸ್ ಸ್ಟೇಷನ್ ಇದೆ ಅಂತ. ತೋರ್ಸ ಕಡೆ. ಸೊ ಯಾ, ಇವಾಗ ಹೋಗ್ಬಿಟ್ಟು ನಾನು ನೋಡೋಣ ಹೇಗೆ ಲಂಡನ್ ಅಲ್ಲಿ ಏನೇನು ಮಾಡ್ತೀನಿ. ಐ ವಿಲ್ ಕೀಪ್ ಯು ಆನ್ ಅಪ್ಡೇಟ್. ಕೀಪ್ ವಾಚಿಂಗ್ ಟಿಲ್ ದಿ ಎಂಡ್. ದ ಬಸ್ ಹ್ಯಾಸ್ ಬೀನ್ ಅರೈವ್ಡ್. 9:20ಗೆ ಬಸ್ ಬಂತು. ನಾವು ಒಳಗೆ ಹೋಗಿ ಕೂತಿ. ಇಟ್ ವಾಸ್ ಟು ಹೈಜೀನ್ ಆ್ಯಂಡ್ ಟು ಬ್ಯೂಟಿಫುಲ್ ಆಲ್ಸೋ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಸೊ ಯಾ, ಇವಾಗ ಜರ್ನಿ ಸ್ಟಾರ್ಟ್ ಆಗ್ತಿದೆ ನಮ್ಮದು ಲಂಡನ್ಗೆ. 5.5 hours ಆಲ್ಮೋಸ್ಟ್ ಜರ್ನಿ ಇತ್ತು. ಸೊ ನೀವು ನೋಡ್ಬೋದು ಹೇಗೆ ಆನ್ ದ ವೇ ಬಿಲ್ಡಿಂಗ್ಸ್, ರೋಡ್ಸ್ ಎಲ್ಲ ನೋಡ್ಕೊಂಡು ಬನ್ನಿ ನನ್ನ ಜೊತೆ ನೀವು ಕೂಡ. But it's 10 minutes walk. We'll go. Flower show. ವೆಲ್ಕಮ್ ಟು ಯಾವ ಎಲ್ಲಿದ್ದೀವಿ ನಾವು? ವಿಕ್ಟೋರಿಯಾ ಸ್ಟೇಷನ್. ವಿಕ್ಟೋರಿಯಾ ಸ್ಟೇಷನ್. ನೋಡಿ, ನಿಮ್ಮ ಯೂಟ್ಯೂಬರು ನಡ್ಕೊಂಡು ಹೋಗ್ತವ್ರೆ ವಿಕ್ಟೋರಿಯಾ ರೋಡಲ್ಲಿ ಆರಾಮಾಗಿ ಫ್ಲವರ್ ಶೋ ನೋಡೋಕ್ಕೆ ಅಂತ ಫ್ಲವರ್ ಶೋ ಹುಡ್ಕೊಂಡು ಹೋಗ್ತಿದ್ದೀವಿ. ಸೊ ಹತ್ರದಲ್ಲಿದೆ ಅಂತ ನೋಡೋಣ ಬನ್ನಿ. ನಿಮ್ಗೆ ಅನ್ಸ್ಬೋದು ಏನು ಇವಳು ಬರೀ ರೋಡು, ಕಾರು, ಬಿಲ್ಡಿಂಗ್ಸ್ ಅದೇ ತೋರಿಸ್ತಿದ್ದಾಳೆ ಅಂತ. ವೆರಿ ವೆರಿ ಸಾರಿ. ಅನ್ಫಾರ್ಚುನೇಟ್ಲಿ ಅವತ್ತು ಹೋಗಿದ್ದ ದಿವಸ ಏನೂ ಆಗಿಲ್ಲ. ಬಿಕಾಸ್ ಇಟ್ ವಾಸ್ ಆಲ್ ನ್ಯೂ ಟು ಅಸ್ ಆಲ್ಸೋ. ನಮಗೂ ತುಂಬ ಹೊಸ ಜಾಗ. ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಕಾರ್ಡಿಂಗ್ಲಿ ಏನೂ ಆಗಿಲ್ಲ. ಸೊ ಅದರಿಂದ ನಾನು ಏನು ಬ್ಯೂಟಿಫುಲ್ ಸೀನ್ಸು, ವೆದರ್ ಏನು ನೋಡಿದೆ ಅದು ನಿಮಗೂ ಕ್ಯಾಪ್ಚರ್ ಮಾಡಿ ತೋರಿಸ್ತಿದ್ದೀನಿ. ಈ ಸ್ಟ್ರೀಟ್ ಮಾತ್ರ ನಿಜ ತುಂಬ ಚೆನ್ನಾಗಿತ್ತು. ಯಾರ್ಯಾರು ಲಂಡನ್ನಲ್ಲಿದ್ದೀರಾ ಈ ಸ್ಟ್ರೀಟ್ನ ವಿಸಿಟ್ ಮಾಡಿ. ಇಟ್ ವಾಸ್ ರಿಯಲಿ ವೆರಿ ಗುಡ್ ಫಾರ್ ಎವ್ರಿಥಿಂಗ್, ಆಲ್ ಇನ್ ಒನ್ ಪ್ಲೇಸ್ ಥರ ಇತ್ತು. ಆ್ಯಂಡ್ ನೋಡೋಕ್ಕೂ ತುಂಬ ತುಂಬ ಎಷ್ಟು ಚಳಿ ಆಗ್ತಿದೆ ಅಂದರೆ ನಂಗೆ ಮಾತಾಡೋಕ್ಕೂ ಆಗ್ತಿಲ್ಲ. ಬಟ್ ಸ್ಟಿಲ್ ಮೇಕಿಂಗ್ ವಿಡಿಯೋ ಫಾರ್ ಯು ಗೈಸ್. ಫ್ಲವರ್ ಶೋ ಅಂತ ಹೋದ್ವಿ, ಬಟ್ ಅದೆಲ್ಲ ಕ್ಲೋಸ್ ಆಗೋಗಿತ್ತು. ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಯಾವುದೋ ಶಾಪಿಂಗ್ ಸ್ಟ್ರೀಟ್ ಅಂತ ಬಂದಿದ್ದೀವಿ. ನೀವು ನೋಡ್ಬೋದು ಹೇಗಿದೆ ಅಂತ. ಇಟ್ಸ್ ವೆರಿ ಬ್ಯೂಟಿಫುಲ್, ತುಂಬ ಬ್ಯೂಟಿಫುಲ್ ಆಗಿದೆ. ಇಟ್ಸ್ ಕೈಂಡ್ ಆಫ್ ಅ ಲಕ್ಸುರಿ ಶಾಪಿಂಗ್ ಸ್ಟ್ರೀಟ್. ರಿಜಿಡ್ ಸ್ಟ್ರೀಟ್ ಅಂತ ಏನೋ ಹೇಳ್ತಾರೆ, ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ. ಸೊ ನೋಡೋಣ. ಸಮ್ ಬ್ಯೂಟಿಫುಲ್ ಲೇಡಿ ನೋಡ್ಬೋದು ನೀವು ಹೇಗೆ ಇದೆ ಈ ಸ್ಟ್ರೀಟ್. ಇಟ್ಸ್ ಸೋ ಗುಡ್. ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡಿದ್ವಿ, ಮೆಮರೀಸ್ಗಂತ ಶಾಪಿಂಗ್ ಮಾಡಿದ್ವಿ.
ಹಾಗೆ ಮೆಗ್ಡಿಗೆ ಹೋಗಿ ಡಿನ್ನರ್ ಮಾಡಿ ನಮ್ಮ ಡೇನ ಎಂಡ್ ಮಾಡಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ದಿ ಎಂಡ್. ಲೈಕ್, ಶೇರ್ and subscribe to my channel.